ನಯನ ಹೋದ್ಮೇಲೆ ಸಂಗ್ರಾಮ್ ಸಾಮ್ರಾಟ್ ಹತ್ರ ಬಂದು, ಸರ್ ತಗೊಳ್ಳಿ ನೆಕ್ಲೆಸ್, ಅಮೌಂಟ್ ಪೇ ಮಾಡಾಗಿದೆ ಅಂದ. ಸಾಮ್ರಾಟ್ ಮೊದಲು ನಯನ ಕೊಟ್ಟಿದ್ದ ವಿಸಿಟಿಂಗ್ ಕಾರ್ಡ್ನ ಜೇಬಲ್ ಇಟ್ಕೊಂಡು ಆಮೇಲೆ ಆ ನೆಕ್ಲೆಸ್ ಕಡೆ ನೋಡ್ದ. ಅವನ್ ತುಟಿ ಮೇಲೆ ಒಂದು ಕ್ಯೂಟ್ ಸ್ಮೈಲ್ ಡಿಸ್ಪ್ಲೇ ಆಯ್ತು. ಅಷ್ಟರಲ್ಲಿ ಸಂಗ್ರಾಮ್ ಕೇಳಲೋ ಬೇಡವೋ ಅನ್ಕೊಳ್ತಾನೆ, ಸರ್ ಈ ನೆಕ್ಲೆಸ್ ಇಟ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಕೇಳ್ದ. ಸಾಮ್ರಾಟ್ ಅವನ್ ಕ್ವೆಶ್ಚನ್ಗೆ ಉತ್ತರವಾಗಿ ಒಂದ್ ಸ್ಮೈಲ್ ಕೊಟ್ಟು ಫರ್ಮ್ ಆಗಿ ಕಮಾನ್ ಲೆಟ್ಸ್ ಗೋ ಅಂತ ಹೇಳಿ ಹಾಲ್ನಿಂದ ಆಚೆ ಹೊರಟ. ಸಂಗ್ರಾಮ ಅವನನ್ನೇ ಫಾಲೋ ಮಾಡ್ದ. ಸಾಮ್ರಾಟ್ ಒಂದ್ ಕೈ ಇನ್ನು ಜೇಬಲ್ಲಿರೋ ನಯನಾಳ ವಿಸಿಟಿಂಗ್ ಕಾರ್ಡ್ನೇ ಹಿಡ್ಕೊಂಡಿತ್ತು. ಅವನು ಡೆಫಿನೆಟ್ಲಿ ಅವಳಿಗೆ ಕಾಲ್ ಮಾಡೋನಿದ್ದ. ಆಚೆ ಬಂದು ಇನ್ನೇನ್ ಕಾರ್ ಹತ್ರ ಹೋಗ್ಬೇಕು ಅನ್ನೋಷ್ಟರಲ್ಲಿ ಸಾಮ್ರಾಟ್ಗೆ ಪಾರ್ಕಿಂಗ್ ಲಾಟ್ನಲ್ಲಿ ಸಾನ್ಯಾಳ್ ತರದ್ದೇ ಕಾರ್ ನಿಂತಿರೋದು ಕಾಣಿಸ್ತು. ಅದನ್ನ ನೋಡಿ ತಕ್ಷಣ ಅವನ ಕಾಲ್ಗಳು ಫ್ರೀಸ್ ಆಗಿತ್ತರ ಅಲ್ಲೇ ಸ್ಟಾಪ್ ಆಯ್ತು. ಸಂಗ್ರಾಮ್, ಏನಾಯ್ತು ಬಾಸ್, ಏನಾದ್ರೂ ಪ್ರಾಬ್ಲಮ್ಮಾ ಅಂದ. ಸಾಮ್ರಾಟ್ ಏನು ಮಾತಾಡದೆ ಆ ಕಾರ್ ಹತ್ರನೇ ಹೋಗ್ತಿದ್ದಾಗ ಆ ಕಡೆ ರೆಸ್ಟೋರೆಂಟ್ ಇಂದ ಚೈತಾಲಿ ಮತ್ತೆ ಸಾನ್ಯಾ ಇಬ್ರು ಬರ್ತಾ ಇರೋದು ಕಾಣಿಸ್ತು. ಕೂಡ್ಲೆ ಸಾಮ್ರಾಟ್ ಸಂಗ್ರಾಮ್ ಕಡೆ ತಿರುಗಿ, ನಾನು ಆಮೇಲೆ ಬರ್ತೀನಿ, ನೀನ್ ಹೊರಡು ಅಂದ. ಹಾಗೆ ನೆಕ್ಲೆಸ್ನ ಅವನಿಗೆ ಕೊಟ್ಟು, ಇದನ್ನ ಕಾರಲ್ಲೇ ಇಡು, ಹಾಗೇನೆ ಕಾರ್ನ ಅಕ್ರಮಂಕಲ್ ಜಾಗದಲ್ಲಿ ಪಾರ್ಕ್ ಮಾಡು, ನಾನು ನಾಳೆ ಬಂದು ತಗೋತೀನಿ ಅಂತಂದ. ಸಂಗ್ರಾಮ್ಗೆ ವಾಪಸ್ ಪ್ರಶ್ನೆ ಕೇಳೋ ಪ್ರಮೇಯನೇ ಇರಲಿಲ್ಲ. ಸಾಮ್ರಾಟ್ ಎಲ್ಲಾನು ಕ್ಲಿಯರ್ ಆಗಿ ಹೇಳಿದ್ದ. ಸಂಗ್ರಾಮ್ ಆ ಕಡೆ ಹೊರಡ್ತಿದ್ದಂಗೆ ಸಾಮ್ರಾಟ್ ಸಾನ್ಯಾ ಬರ್ತಿರೋ ಕಡೆ ಹೆಜ್ಜೆ ಹಾಕ್ತ. ಅವನ್ ಬರ್ತಿರೋದನ್ನ ಗಮನಿಸಿದ ಚೈತ್ರಾಲಿ ಫುಲ್ ಜೋಶಲ್ಲಿ, ಹೇಯ್ ಸಾಮ್ರಾಟ್ ಅಂದ್ಲು. ಸಾಮ್ರಾಟ್ ಹೆಸರು ಕೇಳ್ತಿದ್ದಂಗೆ ಸಾನ್ಯಾಗೆ ಇರಿಟೇಟ್ ಆಗೋಯ್ತು. ಅದ್ರಲ್ಲಿ ಬೇರೆ ಅವನು ಅವಳ ಕಡೆನೆ ಬರ್ತಾ ಇರೋದನ್ನ ನೋಡಿ ಕೋಪಾನು ಬಂತು. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಮುಖ ಗಂಟ್ ಹಾಕೊಂಡ್ ಕೇಳಿದ್ಲು. ಅವನ್ ಆನ್ಸರ್ ಮಾಡೋದಕ್ಕೂ ಮೊದ್ಲು ಸಾನ್ಯಾನ ಕಣ್ತುಂಬ ತುಂಬ್ಕೊಂಡ. ಅವಳು ಇವತ್ತು ಹಾಕಿದ ಡ್ರೆಸ್ಸಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ಆಮೇಲೆ, ನಾನ್ ಏನಾದ್ರೂ ತಿನ್ನೋಣ ಅಂತ ಬಂದಿದ್ದೆ, ಹಾಗೆ ನಿನ್ನ ನೋಡಿದ್ನಲ್ಲ, ನಿನ್ ಜೊತೆನೆ ಕಾರ್ನಲ್ಲಿ ಫ್ರೀಯಾಗಿ ಮನೆಗೆ ಹೋಗ್ಬೋದು ಅನ್ಕೊಂಡೆ. ನನ್ ಜೊತೆ ನನ್ ಕಾರಲ್ಲಿ ಬರ್ಬೋದು ಅನ್ನೋ ಸಣ್ಣ ಆಸೆನೂ ಇಟ್ಕೋಬೇಡ ಅಂತ ರೇಗಿ ಅವಳು ಕಾರ್ ಕಡೆ ಹೊಟ್ಲು. ಸಾಮ್ರಾಟ್ ಚೈತ್ರಾಲಿ ಕೂಡ ಅವಳ ಹಿಂದೆನೆ ಹೋದ್ರು. ಸಾನ್ಯಾ ಕಾರ್ ಡೋರ್ ಓಪನ್ ಮಾಡ್ತಿದ್ದಂಗೆ ಚೈತ್ರಾಲಿ ಅವಳನ್ನ ತಡೆದು, ಸಾನ್ಯಾ ಏನ್ ಮಾಡ್ತಿದ್ಯಾ, ಅವನು ನಿನ್ ಗಂಡ ಕಣೆ. ನೋ, ಅವನು ನನ್ ಗಂಡ ಅಲ್ಲ ಅಂತ ಸಾನ್ಯಾ ಇರಿಟೇಷನ್ ಇಂದ ಹೇಳಿ ಕಾರ್ ಹತ್ತಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಲು. ಆದ್ರೆ ಚೈತ್ರಾಲಿ ಹಾಗೆ ನಿಂತಿರೋದನ್ನ ನೋಡಿ, ನೀನ್ ಕಾರ್ ಹತ್ತತ್ಯಾ ಅಥವಾ ಇಲ್ಲೇ ನಿಂತಿರ್ತೀಯಾ? ಇಲ್ಲ, ನಾನ್ ಕಾರ್ ಹತ್ತಲ್ಲ. ನೀನೀಗ ಸಾಮ್ರಾಟ್ನ ನಿನ್ ಜೊತೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಅವನನ್ನ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಸಾನ್ಯಾ ಶಾಕ್ ಅಲ್ಲಿ ಚೈತ್ರಾಲಿ ಕಡೆ ನೋಡಿದ್ಲು. ನೀನ್ ಯಾಕೆ ಅವನ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಅವನೇನ್ ಚಿಕ್ಕ ಮಗುನ, ಕ್ಯಾಬ್ ಮಾಡ್ಕೊಂಡು ಬರ್ತಾನೆ ಬಿಡು. ಅವನ್ಗೆ ಕ್ಯಾಬಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ನಮ್ ಜೊತೆನೆ ಬರ್ತೀನಿ ಅಂತ ಅವ್ನ್ ಬಾಯ್ ಬಿಟ್ಟು ಹೇಳಲಿಲ್ವಾ? ನೋಡು, ನಾನು ಇನ್ನೊಂದ್ಸಲ ಹೇಳ್ತಿದ್ದೀನಿ, ನೀನ್ ಅವನನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ ಜೊತೆ ನಾನ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಇಷ್ಟ ಇಲ್ದೇ ಇದ್ರು ಕಾರ್ ಡೋರ್ ಓಪನ್ ಮಾಡಿ ಕಾರು ಹತ್ತು ಅಂದ್ಲು. ಸಾಮ್ರಾಟ್ಗೆ ಖುಷಿ ಆಗೋಯ್ತು. ಅವನು ಚೈತ್ರಾಲಿಗಿಂತ ಮುಂಚೆ ಓಡೋಗಿ ಕಾರ್ ಹತ್ತದ. ಥ್ಯಾಂಕ್ ಯು ಸೋ ಮಚ್ ಸಾನ್ಯಾ, ಯು ಸೇವ್ಡ್ ಮೈ ಲೈಫ್. ಆಕ್ಚುಲಿ ನನ್ನ ಹತ್ರ 500 ರೂಪಾಯಿ ಮಾತ್ರ ಇತ್ತು, ನನಗೆ ಇದನ್ನ ಖರ್ಚು ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂದ. ಸಾಮ್ರಾಟ್ ಹಾಗೆ ಸ್ವಲ್ಪನೂ ನಾಚಿಕೆ ಇಲ್ದೆ, ಅದು ಚೈತ್ರಾಲಿ ಎದುರ್ಗೆನೆ ತನ್ನ ಹತ್ರ ದುಡ್ಡಿಲ್ಲ ಅನ್ನೋದನ್ನ ಕೇಳಿ ಸಾನ್ಯಾ ಇನ್ನಷ್ಟು ಉರ್ಕೊಂಡ್ಲು. ಆಕ್ಚುಲಿ ಏನ್ ಗೊತ್ತಾ ಸಾಮ್ರಾಟ್, ನೀನ್ ಸೂಟ್ ಹಾಕ್ದೇ ಇದ್ರು ಹ್ಯಾಂಡ್ಸಮ್ ಆಗೆ ಕಾಣ್ತೀಯ, ಜಸ್ಟ್ ಲೈಕ್ ಎ ಹಾಟ್ ಕೇಕ್ ಅಂದು ಸಾನ್ಯಾ ಮುಖ ನೋಡಿದ್ಲು. ಚೈತ್ರಾಲಿ ಮಾತು ಸಾನ್ಯನ್ಗೆ ಕೈ ಎತ್ತದೇನೆ ಕಪಾಳಕ್ಕೊಂದ್ ಬಾರಿಸ್ತಂಗಿತ್ತು. ಅವಳು ಫುಲ್ ಉರ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ರೇಸ್ ಕುದುರೆ ತರ ಹೊರಟ್ಲು. ಆದ್ರೆ ಅವಳು ಗಮನ ರಸ್ತೆ ಮೇಲಿರ್ಲಿಲ್ಲ, ಚೈತ್ರಾಲಿ ಮಾತಿನ ಮೇಲೇನೆ ಇತ್ತು. ಸಾನ್ಯನ್ ಫ್ರೆಂಡ್ಸ್ ಪೈಕಿಲಿ ಚೈತ್ರಾಲಿ ತುಂಬಾ ಡಿಫ್ರೆಂಟ್. ಅವಳು ಏನೇ ಚೂಸ್ ಮಾಡೋದಿದ್ರು ಸಿಕ್ಕಾಪಟ್ಟೆ ಥಿಂಕ್ ಮಾಡ್ತಿದ್ಲು. ಶೀ ಈಸ್ ವೆರಿ ಚೂಸಿ. ಅಂಥದ್ರಲ್ಲಿ ಅವಳು ಯಾಕೆ ಸಾಮ್ರಾಟ್ನ ಹೊಗಳ್ತಿದ್ದಾಳೆ, ಯಾಕೆ ಅವನನ್ನ ಹ್ಯಾಂಡ್ಸಮ್ ಅಂತಿದ್ದಾಳೆ ಅಂತ ಸಾನ್ಯನ್ಗೆ ಅರ್ಥ ಆಗ್ಲಿಲ್ಲ. ಅವಳು ತಲೆ ತುಂಬಾ ಇದೇ ಓಡ್ತಾ ಇತ್ತು. ಅಷ್ಟರಲ್ಲಿ ಚೈತ್ರಾಲಿ ಜೋರಾಗಿ, ಹೇಯ್ ಹೇಯ್ ಸಾನ್ಯಾ, ಮುಂದೆ ನೋಡು ಅಂತ ಕಿರ್ಚ್ಕೊಂಡ್ಲು. ತಕ್ಷಣ ಸಾನ್ಯಾ ವಾಸ್ತವಕ್ಕೆ ಬಂದು ರಸ್ತೆ ಕಡೆ ನೋಡಿದ್ಲು. ಅವಳು ಎದುರು ಆಪೋಸಿಟ್ ಇಂದ ರಾಂಗ್ ಲೈನ್ ಅಲ್ಲಿ ಒಂದು ಕಾರ್ ಸ್ಪೀಡ್ ಆಗಿ ಬರ್ತಿತ್ತು. ಸಾಮ್ರಾಟ್ ಚೈತ್ರಾಲಿ ಇಬ್ರು ಆ ಕ್ಷಣ ಗಾಬರಿ ಆದ್ರು. ಅಷ್ಟರಲ್ಲಿ ಸಾನ್ಯಾ ಪಟ್ಟಂತ ಬ್ರೇಕ್ ಒತ್ತಿದ್ರಿಂದ ದೊಡ್ಡ ಆಕ್ಸಿಡೆಂಟ್ ಆಗೋದು ತಪ್ತು. ಮುಂದ್ಗಡೆ ಬರ್ತಿದ್ದವ್ರು ಕೂಡ ಇಂಚ ಲೆಕ್ಕದ ಗ್ಯಾಪಲ್ಲೇ ಬ್ರೇಕ್ ಹಾಕಿ ಕಾರಿಂದ ಹಿಡಿದು ಸಾನ್ಯನ್ ಕಾರ್ಗೆ ಅಡ್ಡ ಬಂದ್ ನಿಂತ್ರು. ಸಾನ್ಯಾ ವಿಂಡೋ ಇಳಿಸಿ ರೌಡಿ ಬೇಬಿ ತರ, ಹೇಯ್ ಯಾಕೆ ಅಡ್ಡ ನಿಂತಿದ್ದೀರಾ ಅಂತ ಆವಾಜ್ ಹಾಕಿದ್ಲು. ಚೈತ್ರಾಲಿ, ಏಯ್ ಸುಮ್ನಿರೆ, ಆ ಹುಡ್ಗ ಇಶಾಂತ್ ಅಂತ, ಇವರೆಲ್ಲ ಡೆವಿಲ್ಸ್ ದಿಕ್ಪಾಲ್ ಕಡೆಯವರು. ಸೋ ವಾಟ್, ಅವ್ರು ಯಾಕೆ ನಂದಾರಿ ಗಡ್ಡ ಬರ್ಬೇಕು? ಸಾನ್ಯಾ ಫುಲ್ ಸಿಟ್ಟಲ್ ಕೇಳಿದ್ಲು. ಇತ್ತ ಸಾಮ್ರಾಟ್ ಮನ್ಸಲ್ಲೇ, ಚೈತ್ರಾಲಿಗೆ ಆ ಹುಡುಗನ ಹೆಸರು ಹೇಗೆ ಗೊತ್ತು? ದಿಕ್ಪಾಲ್ ಅಂದ್ರೆ ಇಡೀ ಬೆಂಗಳೂರಿಗೆ ಫೇಮಸ್, ಎಲ್ರಿಗೂ ಅವನ ಬಗ್ಗೆ ಗೊತ್ತಿರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅವನ ಕಡೆ ಹುಡುಗರ ಬಗ್ಗೆ ಇವಳಿಗೆ ಹೇಗೆ ಗೊತ್ತು?
ಅವನಿಗೆ ಸಣ್ಣ ಅನುಮಾನ ಶುರುವಾಯಿತು. ಅಷ್ಟರಲ್ಲಿ ಚೈತ್ರಾಲಿ ಕಾರಿಂದ ಇಳಿದು, ಏನ್ ಬೇಕು ನಿಮ್ಗೆ, ಯಾಕೆ ಹೀಗ್ ನಮ್ ದಾರಿಗೆ ಅಡ್ಡ ನಿಂತಿದ್ದೀರಾ ಅಂತ ಕೇಳಿದ್ಲು. ಸಾಮ್ರಾಟ್ ಕೂಡ ಕಾರಿಂದ ಇಳಿದು ಆ ಹುಡುಗರನ್ನೆಲ್ಲ ನೋಡ್ದ. ಜಾಸ್ತಿ ಜನ ಏನಿರ್ಲಿಲ್ಲ. ಸಾಮ್ರಾಟ್ ಆರಾಮಾಗಿ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದಿತ್ತು. ಆದ್ರೆ ಅವ್ರು ಯಾರು ಏನೂ ಮಾತಾಡ್ತಾನೆ ಇರ್ಲಿಲ್ಲ. ಚೈತ್ರಾಲಿ ಮತ್ತೆ, ಯಾರಾದ್ರೂ ಏನಾದ್ರೂ ಹೇಳ್ತೀರಾ ಅಂತ ಕೇಳಿದ್ಲು. ಇಶಾಂತ್ ಗುರಾಯಿಸೋ ತರ ಲುಕ್ ಕೊಡ್ತಾ, ನಮ್ ಪ್ರಿನ್ಸ್ ಸತ್ತೋಗಿದ್ದಾನೆ, ಅವನ್ ಸಾವ್ಗೆ ರಿವೆನ್ಸ್ ತಗೊಳ್ಳೋದಕ್ಕೆ ಬಂದಿದ್ದೀವಿ ಅಂದ. ವಾಟ್, ಏನ್ ಹೇಳ್ತಿದ್ದೀರಾ? ಪ್ರಿನ್ಸ್ ಸತ್ತೋದ್ನ? ಎನಿವೆ ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ವಲ್ಲ. ಚೈತ್ರಾಲಿ ಹೇಳಿದ್ಲು. ಇದೆ, ಸಂಬಂಧ ಇದೆ. ಅವನ್ ಸಾವಿಗೆ ಇಡೀ ಬೆಂಗಳೂರು ಮೇಲೆ ರಿವೆನ್ಸ್ ತಗೋತಿದ್ದೀವಿ. ಬೈ ದ ವೇ, ಅವನನ್ನು ಸಾಯಿಸಿದವನು ಇಲ್ಲೇ ಇದ್ದಾನೆ, ನಮ್ ಕಣ್ಮುಂದೆನೇ ಇದ್ದಾನೆ ಅಂತ ಹೇಳ್ತಾ ಇಶಾಂತ್ ಸಾಮ್ರಾಟ್ನೇ ಕಣ್ಮುಸ್ತೆ ನೋಡ್ತಾ ನಿಂತಿದ್ದ. ಅವ್ನು ನೋಡ್ತಿರೋ ರೀತಿ ನೋಡಿದ್ರೆ ಅವನಿಗೆ ಮುಂಚೆನೆ ಸಾಮ್ರಾಟ್ ಪರಿಚಯ ಇದೆ ಅನ್ನೋ ರೀತಿ ಇತ್ತು. ಯಾರಾದ್ರೂ ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ಜೀವಂತವಾಗಿ ವಾಪಸ್ ಹೋಗಲ್ಲ ಅಂತ ವಾರ್ನ್ ಮಾಡ್ದ. ಇಶಾಂತ್ ಇನ್ನಷ್ಟು ಜೋರಾಗಿ ನಗ್ತಾ, ನೀನ್ ನನ್ನನ್ನು ಕೆಣಕ್ಬಿಟ್ಟೆ ಕಣ, ಆಗ್ಲೇ ಕೋಪ ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ಈಗ ಸರ್ರಕ್ಕಂತ ನೆತ್ತಿಗೇರಿದೆ. ಏಯ್, ಅವಳನ್ನ ಎಳ್ಕೊಂಡ್ ಬಂದ್ರೋ ಅಂದ. ಸಾನ್ಯಾಗೆ ಇವಾಗ ಟೆನ್ಷನ್ ಶುರುವಾಯ್ತು. ಅವಳಿಗೆ ಸಾಮ್ರಾಟ್ ತನ್ನನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಕಿಂಚಿತ್ತೂ ಇರಲಿಲ್ಲ. ಇನ್ನೇನು ಒಬ್ಬ ರೌಡಿ ಅವಳ ಕೈ ಹಿಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಸಾಮ್ರಾಟ್ ಅವನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ಅವನು ನೋವು ತಡೆಯೋದಕ್ಕಾಗದೆ ಜೋರಾಗಿ ಕಿರ್ಚೋದಕ್ ಶುರು ಮಾಡ್ದ. ಅದನ್ನ ನೋಡಿ ಸಾಮ್ರಾಟ್ ನಗ್ತಾ ಅವನ ಹೊಟ್ಟೆಗೆ ಒಂದು ಕಿಕ್ ಮಾಡ್ದ. ಅವನು ಹಾರ್ಕೊಂಡು ಹೋಗಿ ದೊಪ್ಪ ಅಂತ ಬಿದ್ದ. ಆಗ ಇನ್ನಿಬ್ರು ಹೊಡೆಯೋದಕ್ ಮುಂದೆ ಬಂದ್ರು. ಸಾಮ್ರಾಟ್ ಅವ್ರಿಗೂ ಸರಿಯಾಗಿ ಪಂಚ್ ಕೊಟ್ಟ. ಒಬ್ಬನ್ ಕೈ ಮೂಳೆ ಮುರಿದ್ರೆ ಇನ್ನೊಬ್ಬನ್ ಕಾಲ್ ಮುರಿದಿದ್ದ. ಹೀಗೆ ಇಶಾಂತ್ ಗ್ಯಾಂಗ್ನ ಒಂದೊಂದೇ ವಿಕೆಟ್ ಡೌನ್ ಆಗ್ತಿತ್ತು. ಅಷ್ಟರಲ್ಲಿ ದೂರದಲ್ಲೆಲ್ಲೋ ಪೊಲೀಸ್ ಸೈರನ್ ಕೇಳಿಸ್ತು. ತಕ್ಷಣ ಇಶಾಂತ್, ಶೆಟ್, ಪೊಲೀಸ್, ಹೇ ಓಡ್ರೋ ಓಡ್ರೋ ಅಂತ ಕೂಗ್ದ. ಎಲ್ರು ಎತ್ನೋ ಬಿದ್ನೋ ಅಂತ ಕಾರ್ ಹತ್ಕೊಂಡ್ರು. ಅವರಲ್ಲಿ ಒಬ್ಬನ ಸಾಮ್ರಾಟ್ ಹಿಡ್ಕೊಳ್ಳೋದಕ್ ನೋಡಿದ್ರೆ ಅವನು ಸಾಮ್ರಾಟ್ ತಲೆಗೆ ಒಂದು ಡಿಚ್ಚಿ ಕೊಟ್ಟಿ ತಪ್ಪಿಸ್ಕೊಂಡ. ಸಾಮ್ರಾಟ್ ಬ್ಯಾಲೆನ್ಸ್ ತಪ್ಪಿ ಸಾನ್ಯನ್ ಕಾರ್ ಮೇಲ್ ಬಿದ್ದ. ಆ ಫೋರ್ಸ್ಗೆ ಸಾಮ್ರಾಟ್ ತಲೆಗೆ ಸರಿಯಾಗಿ ಗಾಯ ಆಯ್ತು. ಅವನು ತಲೆ ಒತ್ತಿ ಹಿಡ್ಕೊಂಡಿದ್ದ. ಅಷ್ಟರಲ್ಲಿ ಪೊಲೀಸ್ ಜೀಪ್ ಅಲ್ಲಿಗೆ ಬಂತು. ಒಬ್ಬ ಕಾನ್ಸ್ಟೇಬಲ್ ಸಾಮ್ರಾಟ್ ಕಡೆ ನೋಡಿ, ಏನ್ ನಡೀತಾ ಇದೆ ಇಲ್ಲಿ? ಹಾ, ಈ ರಾತ್ರಿ ಇಲ್ಲಿಯಾ ಕಾರ್ ನಿಲ್ಸಿದ್ದೀರಾ? ಸಾಮ್ರಾಟ್, ಸರ್, ಅದು ಕಾರ್ ಕೆಟ್ಟೋಗಿತ್ತು ಅಂತ ಹೇಳ್ತಾ ಸಾನ್ಯಾ ಕಡೆ ನೋಡಿದ್ರೆ ಅವಳಲ್ಲಿರ್ಲೇ ಇಲ್ಲ. ಸಾನ್ಯಾ ಎಲ್ಲಿ ಅಂತ ಗಾಬ್ರಿಲಿ ಚೈತ್ರಾಲಿನ ಕೇಳ್ದ. ಅಷ್ಟರಲ್ಲಿ ಚೈತ್ರಾಲಿ ಡ್ರೈವಿಂಗ್ ಸೀಟ್ ಕಡೆ ಓಡ್ತಾ, BP ಜಾಸ್ತಿಯಾಗಿ ಸಾನ್ಯಾ ಪ್ರಜ್ಞೆ ತಪ್ಪಿದ್ದಾಳೆ, ಸಾಮ್ರಾಟ್ ಡೂ ಸಮಥಿಂಗ್ ಅಂದ್ಲು. ಓ ಶಿಟ್, ನೀನು ಪೊಲೀಸ್ ಹತ್ರ ಮನೆಗೆ ಡ್ರಾಪ್ ಮಾಡಿಸ್ಕೊ, ನಾನು ಸಾನ್ಯಾನ ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ. ಚೈತ್ರಾಲಿ ಪೊಲೀಸ್ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿ ಅವ್ರ ಹತ್ರನೇ ಮನೆಗೆ ಡ್ರಾಪ್ ಮಾಡಿಸ್ಕೊಂಡ್ಲು. ಇಮಿಡಿಯೇಟ್ಲಿ ಸಾಮ್ರಾಟ್ ಹಾಸ್ಪಿಟಲ್ ಕಡೆ ಕಾರ್ ಡ್ರೈವ್ ಮಾಡ್ದ. ಹಾಗೆ ದಾರಿ ಮಧ್ಯೆ ರಾಜು ಮತ್ತೆ ಶರ್ಮಿಳಾಗೆ ಕಾಲ್ ಮಾಡಿ ವಿಷಯನೂ ತಿಳಿಸ್ತಾ. ಸಾನ್ಯಾಗೆ ಪ್ರಜ್ಞೆ ಬಂದ್ಮೇಲೆ ಏನಾಗತ್ತೆ? ಸಾಮ್ರಾಟ್ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗತ್ತಾ? ಚೈತ್ರಾಲಿಗೆ ಈ ಇಶಾಂತ್ ಮತ್ತೆ ಪ್ರಿನ್ಸ್ ಬಗ್ಗೆ ಹೇಗ್ ಗೊತ್ತು? ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.